ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಬಲಿಯಾಗಿರ್ತಕ್ಕಂಥದ್ದು. 22 ವರ್ಷದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಿನಲ್ಲಿ. 22 ವರ್ಷದ ದಿಶಾ ಅಂತ ಆಕೆ ಮೃತ ವಿದ್ಯಾರ್ಥಿನಿ ಹಾರ್ಟ್ ಅಟ್ಯಾಕ್ ಇಂದ. ಶೃಂಗೇರಿಯ JCBM ಕಾಲೇಜಿನಲ್ಲಿ ಅಂತಿಮ BCom ಓದ್ತಾ ಇದ್ರು ದಿಶಾ. ಇವತ್ತು ಹಾಸ್ಟೆಲ್ನಲ್ಲಿ ಹಠಾತ್ ಹೃದಯಾಘಾತದಿಂದ ದಿಶಾ ನಿಧನ ಹೊಂದಿದ್ದಾರೆ. ಶೃಂಗೇರಿ ಪಟ್ಟಣದ BCM ಹಾಸ್ಟೆಲ್ನಲ್ಲಿ ಆಕೆ ಇದ್ದರು. ಆ ಸಂದರ್ಭದಲ್ಲಿ ಇವತ್ತು ಆಕೆಗೆ ಹೃದಯಾಘಾತವಾಗಿದೆ. 22 ವರ್ಷ ಚಿಕ್ಕ ವಯಸ್ಸು. ಆ ಚಿಕ್ಕ ವಯಸ್ಸಿನ ಹುಡುಗಿಗೆ ಹೃದಯಾಘಾತ ಆಗಿದೆ. ಶೃಂಗೇರಿಯ JCBM ಕಾಲೇಜಿನಲ್ಲಿ ಅಂತಿಮ BCom ಓದ್ತಾ ಇದ್ದ ದಿಶಾ ಹಠಾತ್ ಹಾಸ್ಟೆಲ್ನಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ. ಅವರ ಸಾವಾಗಿದೆ. ನೋಡಿ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲೂ ಕೂಡ, ಚಿಕ್ಕವರಲ್ಲೂ ಕೂಡ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್. ಮೊದಲೆಲ್ಲ ಸೀರೀಸ್ ಆಗ್ತಾ ಇತ್ತು ಬಿಡಿ, ಈಗಲೂ ಕೂಡ ಅಲ್ಲಲ್ಲಿ ಇಂಥ ವರದಿಗಳಾಗ್ತಾನೇ ಇದೆ. 22 ವರ್ಷ, ಇನ್ನೂ ಕೂಡ ವಿದ್ಯಾರ್ಥಿನಿ, ಇನ್ನೂ ಬದುಕಿ ಬಾಳಬೇಕಾಗಿದ್ದಂತಹ ಹುಡುಗಿ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಏನು ಮಾಹಿತಿ ಸಿಕ್ಕಿದೆ? ಈಕೆಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇತ್ತಾ, ಹೆಲ್ತ್ ಇಶ್ಯೂಸ್ ಇತ್ತಾ, ಅಥವಾ ಏಕಾಏಕಿ ಈ ಥರ ಆಗಿರೋದ? ಏನು ಮಾಹಿತಿ ಇದೆ ಇದ್ರ ಬಗ್ಗೆ? ಅರವಿಂದ್, ಅಂತಂದ್ರೆ ಈಗೇನ್ ದಿಶಾ 22 ವರ್ಷದ ಹುಡುಗಿ ಅಂದ್ರೆ ಯುವತಿ ಸಾವನ್ನಪ್ಪಿದ. ಅವಳಿಗೆ ಚಿಕ್ಕಂದಿನಿಂದಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅನ್ನೋದೊಂದಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ಆಕೆ ಚಿಕ್ಕಂದಿನಿಂದಲೂ ಕೂಡ ಚಿಕಿತ್ಸೆ ಪಡಿತಾ ಇದ್ದು, ಅದ್ರ ಜೊತೆನೆ ಓದು ಕೂಡ ಮುಂದುವರಿಸಿದಂಥದ್ದು. ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದ ಆಕೆ ಶೃಂಗೇರಿ JCBM ಕಾಲೇಜಿನಲ್ಲಿ ಓದ್ತಾ ಇದ್ದಂಥದ್ದು. ನಿನ್ನೆ ಕೂಡ ರಾತ್ರಿ ಊಟ ಮಾಡಿ ಓದ್ಕೊಂತಿದ್ದಂಥ ಸಂದರ್ಭದಲ್ಲಿ ದಿಢೀರನೆ ಎದೆ ನೋವು ಬಂದಿರುವಂಥದ್ದು. ತಕ್ಷಣ ಆಸ್ಪತ್ರೆಯ ವಾರ್ಡನ್ನು ಮತ್ತೆ ವಿದ್ಯಾರ್ಥಿನಿಯರು ಆಕೆಯನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆಕೆ ಸಾವನ್ನಪ್ಪಿರುವಂಥದ್ದು. ಆದ್ರೆ ಒಂದು ಮಾಹಿತಿ ಪ್ರಕಾರ ಆಕೆಗೆ ಚಿಕ್ಕಂದಿನಿಂದಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಅದಕ್ಕೆ ಆಕೆ ಚಿಕಿತ್ಸೆ ಕೂಡ ಪಡಿತಾ ಇದ್ಲು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮ ಎಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಆಕೆಗೆ ಚಿಕ್ಕ ವಯಸ್ಸಿಂದಲೂ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ಅದಕ್ಕೆ ಚಿಕಿತ್ಸೆ ಪಡಿತಾ ಇದ್ರು. ಹಾಗಾಗಿ ಹೃದಯಾಘಾತ ಆಗಿ ಆಕೆ ಸಾವನ್ನಪ್ಪಿದ್ದಾರೆ.